Littering in public places is injurious to the environment. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ನೀವಿವತ್ತು ಏನಪ್ಪ ಇದು ವ್ಲಾಗು ಸ್ಟಾರ್ಟಿಂಗಲ್ಲೇ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಕಾರ್ಗೆ ರಿಲೇಟೆಡ್ ವರ್ಕ್ ನಡೀತಾ ಇದೆ ಅಂತ ಅಂದ್ಕೊಂಡ್ರೆ ಹೌದು, ನಾವಿವತ್ತು ಸ್ಟಿಕರಿಂಗ್ ಮಾಡ್ತಾ ಇದ್ದೀವಿ. ವಿಷಯ ಏನಪ್ಪ ಅಂತಂದರೆ ನಾವು ನಮ್ಮ ಹೈಲಕ್ಸ್ಗೆ ಹೊಸ ಲುಕ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಒಂದು ಮೇಕ್ ಓವರ್ ವಿಡಿಯೋ ಇದು. ಸೊ ನಾವು ಸ್ಟಿಕರ್ಸ್ನ ಹೊರಗಡೆಯಿಂದ ತರಿಸ್ಕೊಂಡಿದ್ದೀವಿ, ಅದನ್ನು ನಾವು ಇವತ್ತು ನಮ್ಮ ಹೈಲಕ್ಸ್ ಮೇಲೆ ಅಂಟಿಸ್ತಾ ಇದ್ದೀವಿ. ಯಾವುದೇ ಶಾಪ್ಗೆ ಹೋಗಿ ಸ್ಟಿಕರಿಂಗ್ ಮಾಡಿಸ್ತಾ ಇಲ್ಲ, ಬಟ್ ನಾವೇ ನಮ್ಮ ಕೈಯಾರೆ ಇವತ್ತು ಕುತ್ಕೊಂಡು ಇಡೀ ಹೈಲಕ್ಸ್ನ ಲುಕ್ ಚೇಂಜ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನೀವೀಗ ನೋಡ್ತಾ ಇದ್ದೀರಾ, ಈಗಷ್ಟೇ ನಾವು ಹೈಲಕ್ಸ್ ಸ್ಟಿಕರಿಂಗ್ ಕಂಪ್ಲೀಟ್ ಮಾಡಾಯಿತು. ಈ ಒಂದು ಸ್ಟಿಕರ್ ಪ್ಯಾಚ್ನ ಅಂಟಿಸೋದಕ್ಕೆ ನಮ್ಗೆ ಆಲ್ಮೋಸ್ಟ್ 1.5 hour ತೊಗೊಂಡು. ಸೊ ನಮ್ಮ ಗಾಡಿಗೆ ನಾವೇ ನಮ್ಮ ಕೈಯಾರೆ ಸ್ಟಿಕರ್ ಅಂಟಿಸೋದು ಒಂದು ರೀತಿಯಾದಂತಹ ಖುಷಿ ಕೊಡುತ್ತೆ. ಆ್ಯಂಡ್ ವಿ ರಿಯಲಿ ಎಂಜಾಯ್. 5 ಗಂಟೆಗೆ ಶುರು ಮಾಡಿದ ಕೆಲಸ, ಇಟ್ಸ್ ಆಲ್ಮೋಸ್ಟ್ 6 o'clock. ಸೊ ಇಷ್ಟು ಮಾಡಿದ್ದೀವಿ ನಾವು ಇವಾಗ. ಆ್ಯಂಡ್ ವಿ ಹ್ಯಾವ್ ಸ್ಟಿಲ್ ಲಾಟ್ ಮೋರ್ ಟು ಡೂ. ತುಂಬಾ ಸ್ಟಿಕರಿಂಗ್ ಮಾಡೋದಿದೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಈ ಫುಲ್ ಪ್ಯಾನೆಲ್ ಮುಗಿಸ್ಬೇಕು, ಮತ್ತು ಆ ಕಡೆ ಸೈಡಲ್ಲೂ ಕೂಡ ಸೇಮ್ ರೆಪ್ಲಿಕೇಟ್ ಮಾಡಬೇಕು, ಮತ್ತು ಇನ್ನೂ ಒಂದು ಕಡೆ ಬಾನೆಟ್ ಮೇಲೆ ಅಂಟಿಸ್ಬೇಕು. 5 o'clock ಸ್ಟಾರ್ಟ್ ಮಾಡಿದ್ದು, 6 o'clock ಬರೀ ಇಷ್ಟು ಮುಗ್ದಿದೆ. ನೋಡೋಣ ಎಷ್ಟೊತ್ತು ತಗೊಳುತ್ತೆ ಅಂತ. ಕೀಪ್ ಯು ಪೋಸ್ಟೆಡ್. ಆವಾಗಲಿಂದ ನಾವು ಈ ಸೆಕೆಂಡ್ ಪೀಸ್ನೇ ಅಂಟಿಸ್ತಾ ಇದ್ದೀವಿ. ಆ್ಯಂಡ್ ಇಟ್ ಹಸ್ ಟೇಕನ್ ಮೋರ್ ದೆನ್ half an hour ಫಾರ್ ಅಸ್ ಟು ಡೂ ದಿಸ್. ಸೊ ಈಗ ಮೇಯ್ನಾಗಿ ಇಲ್ಲಿ ಈ ಡೀಸೆಲ್ದು ಏನು ಓಪನಿಂಗ್ ಇದೆ ಈ ಡೋರು, ಅದಕ್ಕೆ ನಾವು ನೀಟಾಗಿ ಸ್ಟಿಕರಿಂಗ್ ಮಾಡ್ತಾಯಿದ್ದೀವಿ. ಸೊ ನೀಟಾಗಿ ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀವಿ. ಒಂಚೂರು ಗೊತ್ತಾಗ್ದಾಗೆ ನೀಟಾಗಿ ಡಿಸೈನ್ ಹಾಗೆ ಮೇಂಟೈನ್ ಮಾಡಿ. ಫೈನಲಿ ಒನ್ ಸೈಡ್ ಡನ್. ನಾವು 5 ಗಂಟೆಗೆ ಶುರು ಮಾಡಿದ್ದು, ಇಷ್ಟೊತ್ತಾಯಿತು. ಇಲ್ಲಿ 2 hours ತೊಗೊಂತು. 5 o'clock to 7 o'clock ನಮಗೆ ಈ ಒಂದು ಸೈಡ್ಗೆ ಮಾತ್ರ ಸ್ಟಿಕರಿಂಗ್ ಮಾಡೋದಕ್ಕೆ. ಆ್ಯಂಡ್ ಯು ಕ್ಯಾನ್ ಸಿ ಇಟ್ ಇಸ್ ಸೋ ಹ್ಯೂಜ್. ತುಂಬಾ ದೊಡ್ಡ ಸ್ಟಿಕ್ಕರು. ಆ್ಯಂಡ್ ಪೀಸಾಗಿ ಪ್ರತಿಯೊಂದನ್ನು ನೀಟಾಗಿ ಮಾಡ್ಕೊಂಬರೋಷ್ಟರೊಳಗೆ ಸಹಾಯಕ ಆಯಿತು. ಆ್ಯಂಡ್ ಥಮ್ಸ್ ಅಪ್ ಟು ಅವರ್ ಹೈಲಕ್ಸ್. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ರೈಟ್ ನೌ. ಮಾನ್ಯ ಬಂದಿದ್ದಾಳೆ. ಲೆಟ್ಸ್ ಹ್ಯಾವ್ ಹರ್ ರಿಯಾಕ್ಷನ್. ಅವಳಿಗೆ ನಾನು ನೋಡಬೇಡ ಅಂತ ಹೇಳಿದ್ದೆ, ಈಗ ಕೆಳಗಡೆ ಬಂದಿದ್ದಾಳೆ. ಹೌ ಇಸ್ ಇಟ್ ಮಾನ್ಯ? 2 hours ಆಫ್ ಎಫರ್ಟ್ಸ್ ಆ್ಯಂಡ್ ಹಿಯರ್ ಇಟ್ ಗೋಸ್. ಬರೀ ಒನ್ ಸೈಡ್ ಮಾಡೋಕ್ಕಾಯಿತು. 2 hours ಫ್ರಮ್ 5 to 7 o'clock ವಿ ಕುಡ್ ಡೂ ಓನ್ಲಿ ಸೋ ಮಚ್. ಈಗ ಮಾನ್ಯ ಹೆಲ್ಪ್ ಮಾಡ್ತಾಳೆ ನೆಕ್ಸ್ಟ್ ಸೈಡ್ಗೆ. ಎಸ್. ಸೊ ನೋಡಿ, ಈ ಡಿಸೈನ್ನ ನಾನು ಸೆಲೆಕ್ಟ್ ಮಾಡಿದ್ದು, ಈ ಕಲರ್ನ ನಾನು ಸೆಲೆಕ್ಟ್ ಮಾಡಿದ್ದು. ನೆನ್ನೆ ಮಾನ್ಯ ಫುಲ್ ರಾತ್ರಿ ಗ್ರೇ ಯಾರಾದರೂ ತೊಗೊತಾರ, ಗ್ರೇ ಮೇಲೆ ಗ್ರೇ ಅಂತ ಅಂದ್ಬಿಟ್ಟು ನನ್ನ ಬೈತಾ ಇದ್ಲು. ಬಟ್ ಫೈನಲಿ ದ ಔಟ್ಕಮ್ ಹ್ಯಾಸ್ ಬೀನ್ ಸೂಪರ್. It looks light, okay? It does not look grey. It is light grey. ಸೊ ಒಂದು ಸ್ಮಾಲ್ ಪೀಸ್ ಇದೆ, ಅದನ್ನು ಇಲ್ಲಿ ಮುಂದೆ ಹಾಕೋಣ ಅಂತ ಇವರಿಬ್ರು ಡಿಸ್ಕಷನ್ನು. ಬಟ್ ವಿಚ್ ಐ ಡಿಂಟ್ ಲೈಕ್ ಇಟ್. ಉಸ್ಕೊಂಡು ಓಡೋಗ್ತಾ ಇದ್ದಾಳೆ ಕೆಲಸ ಮಾಡ್ದಂಗೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಲುಕ್ಸ್ ಸೋ ಗುಡ್. ಸೈಡ್ ಪ್ಯಾನಲ್ಸ್ ಆಯಿತು. ಬಾನೆಟ್ಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ಹತ್ರ ಇನ್ನೊಂದು ಸ್ಟಿಕ್ಕರ್ ಇತ್ತು, ಹೈಲಕ್ಸ್ ಅನ್ನೋವಂಥದ್ದು. ಅದನ್ನು ಕಟ್ ಮಾಡಿ ಈ ಬಾನೆಟ್ ಪ್ಯಾಚ್ಗೆ ಅಂಟಿಸೋಣ ಅನ್ನೋದು ನಮ್ಮ ಐಡಿಯಾ ಆಗಿತ್ತು. ಸೊ ಫೈನಲಿ ಎಷ್ಟು ಸಲ ನೋಡಿದ್ರು ಮತ್ತೆ ಮತ್ತೆ ನೋಡಬೇಕು ಅನಿಸ್ತಾ ಇದೆ ನಮ್ಮ ಗಾಡಿಗೆ ಸ್ಟಿಕರಿಂಗ್ ಆದಮೇಲೆ. ಈಗ ಬಾನೆಟ್ ಅಂಟಿಸೋಣ ಬನ್ನಿ, ನೋಡೋಣ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ಅಗೇನ್ ಮೈ ಐಡಿಯಾ. ಇದು ಆ್ಯಕ್ಚುಲಿ ಇನ್ನೊಂದು ಸ್ಟಿಕರಿಂಗ್ ಪಾರ್ಟು. ಅದನ್ನು ಕಟ್ ಮಾಡಿ ಹೈಲಕ್ಸ್ನ ಮಾತ್ರ ಇಲ್ಲಿಗೆ ತೊಗೊಳ್ಳೋಣ ಅನ್ನೋವಂಥದ್ದು.
ಸೊ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅನ್ಸಿದ್ಮೇಲೆ ಐ ಆಮ್ ಶ್ಯೂರ್ ಇಟ್ಸ್ ಗೋನ್ ಟು ರಿಯಲಿ ಲುಕ್ ಆಸಮ್. ಫೈನಲಿ ಎಸ್ ವಿ ಡಿಡ್ ಇಟ್. ಮತ್ತು ನಮ್ಮ ಬಾನೆಟ್ಗೂ ಕೂಡ ಹೈಲಕ್ಸ್ ಅನ್ನೋ ಸ್ಟಿಕರಿಂಗ್ನ ಮುಗಿಸಿದ್ವಿ. ಸೊ ನೋಡಿ ನಮ್ಮ ಹೈಲಕ್ಸ್ ಏನು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಮುಂದೆ ಕೂಡ ಸ್ಟಿಕರಿಂಗ್ ಆಯಿತು. ನೀವಾಗಲೇ ನೋಡಿದ್ರಿ ಮುಂದೆಯಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ನಮ್ಮ 2 hours ಆಫ್ ಎಫರ್ಟ್ಸ್ ಇಸ್ ಸೀನ್ ಹಿಯರ್. ಸೊ ಥ್ಯಾಂಕ್ ಯು. ಹ್ಯಾಪಿ? Oh, finally, after 2 hours. How do you feel? Amazing. Good job. ಸೊ ಈಗ ನಾವು ಇನ್ನೊಂದು ಸೈಡ್ಗೂ ಬೇಗ ಸ್ಟಿಕರಿಂಗ್ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು 30 minutes ಟೈಮರ್ ಇಟ್ಕೊಂಡು ಶುರು ಮಾಡಿದ್ದೀವಿ. ಹೋಪ್ಫುಲಿ ವಿ ಫಿನಿಶ್ ಇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಸೊ ಫಸ್ಟ್ ಟೈಮ್ ಮಾಡಿದ ಎಕ್ಸ್ಪೀರಿಯನ್ಸಿಂದ ಸ್ವಲ್ಪ ಕ್ವಿಕ್ಕಾಗಿ ನಾವು ಇದನ್ನು ಫಿಗರ್ ಔಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಆ್ಯಂಡ್ ಇಟ್ಸ್ ಬೀನ್ ಆಲ್ರೆಡಿ 13 minutes 30 seconds ನಾವು ಈ ಕಡೆದಕ್ಕೆ ಶುರು ಮಾಡಿ. ಲೆಟ್ ಅಸ್ ಸಿ ಹೌ ಫಾಸ್ಟರ್ ವಿ ಕ್ಯಾನ್ ಫಿನಿಶ್ ದಿಸ್. ಇದೊಂದು ಲೆಟರ್ ಎಕ್ಸು ನಮ್ಮನ್ನು ಆಟ ಆಡಿಸ್ಬಿಡ್ತು. ಅದು ಅಡಿಷ್ನಲ್ ಆ ಕಡೆ ಎಕ್ಸ್ಟ್ರಾ ಬಂದಿದ್ದರಿಂದ ಡೋರ್ ಮೇಲೆ ಕಟ್ ಮಾಡಿದ್ದು. ನಿಜವಾಗ್ಲೂ ನಮ್ಗೆ ಆಲ್ಮೋಸ್ಟ್ 10 minutes ಇದು ನಮಗೆ ಹೆಂಗೆ ಹಾಕೋದು ಅನ್ನೋದು ಗೊತ್ತಾಗ್ದಂಗೆ ಒಂದು 10 ನಿಮಿಷ ಆಟ ಆಡಿಸಿ ಇವಾಗ ಫೈನಲ್ ಆಗಿ ನಮ್ಮ ಹೈಲಕ್ಸು ಸೂಪರಾಗಿ ಬಂತು. ಸೊ ಆಲ್ ಕ್ರೆಡಿಟ್ಸ್ ಟು ಹರ್ಷ, ಯಾಕೆಂದರೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಆವಾಗಲಿಂದನೂ. ನಾನು ಜಸ್ಟ್ ಹೆಲ್ಪ್ ಮಾಡೋದಕ್ಕೆ ಸುಸ್ತಾಗ್ತಾ ಇದೆ. ಇವ್ರು ಕುತ್ಕೊಂಡು ಆವಾಗಲಿಂದ ಆಲ್ಮೋಸ್ಟ್ 1 hour ಹಾಕ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ನಾಟ್ ದ್ಯಾಟ್ ಈಸಿ ಅ ಟಾಸ್ಕ್. ಸೊ ಇವಾಗ 2ನೇ ಸೈಡು ಕೂಡ ಮುಗಿಸ್ತಾ ಇದ್ದೀವಿ. ಆಗಲೇ ಒಂದು ಸೈಡ್ ಮಾಡಿದ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ವಿ ಆರ್ ಏಬಲ್ ಟು ಫಿಗರ್ ಔಟ್ ಥಿಂಗ್ಸ್ ಕ್ವಿಕ್ಲಿ ಆ್ಯಂಡ್ ಕಂಪ್ಲೀಟ್ ದ ಟಾಸ್ಕ್ ಮಚ್ ಮೋರ್ ಫಾಸ್ಟರ್. ಸೊ ಈ ಕಡೆ ಇಲ್ಲಿ ಹೈಲಕ್ಸ್ ಹಾಕಾಯಿತು. ನೆಕ್ಸ್ಟ್ ಪೋರ್ಷನ್. ಈ ಪೀಸ್ನ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಲ್ಲಿ ಪುಟ್ ಭಾಗಗಳು ತುಂಬ ಜಾಸ್ತಿ ಇದ್ದಾವೆ. ಆ ಸ್ಮಾಲ್ ಪೀಸಸ್ನೆಲ್ಲನೂ ಅಸೆಂಬಲ್ ಮಾಡಿಕೊಂಡು ಅದೇ ಜಾಗದಲ್ಲಿ ಇಡುವಂಥದ್ದು ಇಟ್ಸ್ ರಿಯಲಿ ಅ ಬಿಗ್ ಟಾಸ್ಕ್. ಆ್ಯಂಡ್ ವಿ ಹ್ಯಾವ್ ಬೀನ್ ಏಬಲ್ ಟು ಸಕ್ಸಸ್ಫುಲಿ ಡೂ ದಿಸ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಸೊ ಈ ಕಡೆದನ್ನು ಮಾಡೋದಕ್ಕೆ, ಈ ಒಂದು ಬಿಗ್ ಪ್ಯಾಚ್ನ ಮಾಡೋದಕ್ಕೆ ನಮಗೆ ಬರೀ 15 to 20 minutes ತೊಗೊಂತು. ಸೊ ಎಕ್ಸ್ಪೀರಿಯನ್ಸ್ ಸ್ಪೀಕ್ಸ್ ಆ್ಯಂಡ್ ಇಟ್ ಮ್ಯಾಟರ್ಸ್ ಅನ್ನೋದಕ್ಕೆ ಇದೆ ಸಾಕ್ಷಿ. ಫಸ್ಟ್ ಟೈಮ್ ಹಾಕೋವಾಗ ನಮಗೆ ಆಲ್ಮೋಸ್ಟ್ 2 hours ತೊಗೊಂತು ಆ ಕಡೆ ಸೈಡ್ ಮಾಡೋದಕ್ಕೆ. ಆ್ಯಂಡ್ ದಿಸ್ ವಿ ಕುಡ್ ಫಿಗರ್ ಇಟ್ ಔಟ್ ಫಾಸ್ಟರ್ ಆ್ಯಂಡ್ ಕಂಪ್ಲೀಟ್ ದ ಟಾಸ್ಕ್ ಮಚ್ ಮೋರ್ ಈಸಿಯರ್. ಸೊ ಇವಾಗ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀರಾ ಅಲ್ವಾ? ನೆಕ್ಸ್ಟ್ ಎಲ್ಲ ಕಾರ್ಯಗಳಿಗೂ ಸ್ಟಿಕರಿಂಗ್ ನೀವೇನ ಮಾಡೋದು? ಎಸ್. ಸೊ ಈ ವಿಡಿಯೋನ ನೀವು ಕಾರ್ ಎಂಥೂಸಿಯಾಸ್ಟ್ ಆಗಿದ್ರೆ ಖಂಡಿತ ಇಷ್ಟಪಡ್ತೀರಾ. ಸೊ ಫೈನಲಿ ಡನ್. ಆ್ಯಂಡ್ ಅದೇ ನಾವು ಇಷ್ಟಪಡುವಂತಹ ಕಾರ್ನ, ನಮ್ಮ ಫೇವ್ರೆಟ್ ಕಾರ್ನ ನಾವೇ ಕೈಯಾರೆ ಸ್ಟಿಕರಿಂಗ್ ಮಾಡೋದ್ರಲ್ಲಿರುವಂಥ ಮಜಾ ಮತ್ತು ಖುಷಿ ಇನ್ನೊಂದರಲ್ಲಿಲ್ಲ. ಆ್ಯಂಡ್ ಮುಂದೆಯಿಂದ ಈ ರೀತಿಯಾಗಿ ಕಾಣಿಸುತ್ತೆ. ಆ್ಯಂಡ್ ಅಗೇನ್ ಹಿಯರ್ ಇಲ್ಲಿ ನೋಡಿ, ಫೈನಲಿ ವಿ ಆರ್ ಡನ್. ಆ್ಯಂಡ್ ಎಸ್, ಫೈನಲಿ ಆಫ್ಟರ್ ಎಷ್ಟು ಅವರು ವಿ ಸ್ಟಾರ್ಟೆಡ್ ಅರೌಂಡ್ 5 o'clock. 5 o'clock ಸ್ಟಾರ್ಟ್ ಮಾಡಿದ್ದು. ಇಟ್ಸ್ 8:30 ನಾವು. ಸೊ ಕಂಪ್ಲೀಟಾಗಿ ಕಾರ್ ಸ್ಟಿಕರಿಂಗ್ ಮುಗ್ದಿದೆ. ಆಗಲೇ ಹೇಳ್ದಂಗೆ ಇಟ್ ಟುಕ್ ಅಸ್ ಅರೌಂಡ್ 3.5 to 4 hours. ಸೊ ವೆರಿ ಹ್ಯಾಪಿ. ದ ವೇ ದ ಫೈನಲ್ ಔಟ್ಪುಟ್ ಹ್ಯಾಸ್ ಕಮ್ ಔಟ್ ಇಸ್ so good. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನೀವು ಕಾರ್ ಎಂಥೂಸಿಯಾಸ್ಟ್ ಆಗಿದ್ರೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.